ಆತ್ಮೀಯ ರೈತ ಬಂಧುಗಳಿಗೆ ಎಲ್ರಿಗೂ ನಮಸ್ಕಾರ. ಇದು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು ಕ್ಯಾಸಾಪುರ ಅಂತ ಒಂದು ಗ್ರಾಮ. ನೀವೇನು ಪ್ರಸ್ತುತ ನೋಡ್ತಿದ್ದೀರಲ್ಲ, ಈ ಅಡಿಕೆ ಗಿಡ ಮತ್ತು ಬದನೆ ಸಸಿಗಳು ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ನಮ್ಮ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ. ನಾಗಭೂಷಣ್ ಗುರುಗಳು ಅಂತೇಳಿ ಅವ್ರ ಮಗ ತಿರುಮಲೇಶ್ವರ್ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಹೆಂಗಿದೆ ಪ್ಲಾಟು? ಹೌದಾ? ಸೊ ಅಡಿಕೆ ಗಿಡ ಬದನೆ ಯಾವ ಥರ ಬರ್ತಾ ಇದೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? ಸರ್, ವಿವಾ ಕಂಪ್ನಿದು ಕಿಂಗು, ಗ್ರೋತ್, ಡೆವಲಪರ್ ಅಂತ ಮೂರನ್ನ ಸಿಂಪಡಿಸಿದೀವಿ. ಒಂದ್ಸಲ ಟ್ರೆಂಚಿಂಗ್ ಮಾಡಿ ಹಾಕಿದೀವಿ, ಇನ್ನ 2 ಸಲ ನಾವು ಸ್ಪ್ರೇ ಮಾಡಿದೀವಿ. ಹಂಗಾಗಿ ನಮಗೆ ಇಳುವರಿ ಆಗ್ಲಿ ಅದ್ರ ರೋಗಗಳಾಗ್ಲಿ ಕಂಟ್ರೋಲ್ ಆಗ್ತವೆ, ಚೆನ್ನಾಗಿ ಗಿಡಗಳು ಗ್ರೋತ್ ಬರ್ತಿವೆ. ಸೊ ನೋಡ್ಬೋದು ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲ ಸರ್, ತಾವು ನಿಂತ್ಕೊಳ್ರಿ ಜೊತೆಗೆ, ಆಲ್ಮೋಸ್ಟ್ ಅಲ್ಲ ಅವ್ರ ಸೊಂಟಕ್ಕಿಂತ ಮೇಲೆ ಇದೆ ಬದನೆ ಗಿಡ. ಈ ಎತ್ತರಕ್ಕೆ ಬರೋದು ಬಹಳ ರೇರು. ಇದಿನ್ನೂ ಇಲ್ಲೇ ಎಂಟ್ರೆನ್ಸ್ ಅಲ್ಲಿ. ತಾವು ಮುಂದಕ್ಕೆ ಹೋಗ್ತಾ ಹೋದ್ರೆ ನೋಡಿ, ಆಲ್ಮೋಸ್ಟ್ ಅಲ್ಲಿ ಮನುಷ್ಯರ ಎತ್ತರ ಗಿಡ ಬೆಳೆದಿದೆ. ಇಳುವರಿನೂ ಕೂಡ ಬಂಪರ್ ಆಗಿ ಬರ್ತಾ ಇದೆ ಈಗ. ಸೊ ರೇಟು ಕೂಡ ಅವ್ರಿಗೆ ಸರಿಯಾಗಿ ತುಂಬ ಚೆನ್ನಾಗಿದೆ ರೇಟು. ಸೊ ಫ್ಲವರ್ ಸೆಟ್ಟಿಂಗ್ ಇರ್ಬೋದು, ಕಾಯಿ ಇರ್ಬೋದು. ಲಾಸ್ಟ್ ಟೈಮ್ ನಾನು ಜಸ್ಟ್ ಒಂದು ಕಾಯ್ದಷ್ಟೇ ಫೋಟೋ ಹಾಕಿದ್ದೆ ಈ ತೋಟದ್ದು, ಯಾವ ಥರ ಶೈನಿಂಗ್ ಬಂದಿದೆ, ಯಾವ ಥರ ಬರ್ತಾ ಇದೆ ಅಂತ. ಇದ್ರ ಜೊತೆಯಲ್ಲೇ ಅಡಿಕೆ ಗಿಡ ಕೂಡ ಇದೆ. ಸೊ ಈಗ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಬಂದಿರೋಂಥ ಗಿಡ. ಸೊ ಈ ತೋಟಕ್ಕೆ 2 ಸರಿ ನಾವು ಡ್ರಂಚಿಂಗ್ ಮಾಡಿಸಿದ್ವಿ ಮತ್ತು 2 ಸರಿ ಸ್ಪ್ರೇ ಮಾಡಿಸಿದ್ವಿ. ಬೇಸಿಗೆ ಇನ್ನೂ ಇದೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಚಿತ್ರದುರ್ಗ ಅಂದರೆ 40-41 ಟೆಂಪ್ರೇಚರ್ ಬರೋಂಥ ಊರು. ನೋಡ್ಬೋದು ತಾವೆಲ್ಲ 2 ವರ್ಷ ತುಂಬ 3ನೇ ವರ್ಷಕ್ಕೆ ಬಂದಿರೋಂಥ ಗಿಡ ಯಾವ ಥರ ಫಲವತ್ತತೆಯಿಂದ ಬಂದಿದೆ. ಸೊ ಇದ್ರ ಜೊತೆ ನಾವು ಬೇರೆ ಯಾವುದೇ ಪ್ರಾಡಕ್ಟ್ಸನ್ನು ಕೊಟ್ಟಿಲ್ಲ. ಓನ್ಲಿ ವಿವಾ ಮಾರ್ಟ್ನ ಕಿಂಗು, ಗ್ರೋತು, ಡೆವಲಪರ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟು ವಿವಾ ಶೈನು ಮತ್ತು ಫೈಟ್ರ್ ಕೊಡ್ತಿದ್ದೀವಿ ಬದನೆ ಗಿಡಗಳಿಗೆ. ಸೊ ನೋಡ್ಬೋದು ಎಲ್ಲ ರೈತರು ಸರೌಂಡಿಂಗ್ ಎಲ್ಲ ಅಡಿಕೆ ಗಿಡಗಳ ಮಧ್ಯೆ ಬದನೆ ಹಾಕಿರೋದು. ಎಷ್ಟು ಎತ್ತರಕ್ಕೆ ಬಂದಿದೆ, ಯಾವ ಥರ ಬಂದಿದೆ. ಇವ್ರು ಸ್ಟಾರ್ಟಿಂಗ್ ನಮ್ಗೆ ಹೇಳಿದರು, ಏನಿಲ್ಲ ನನಗೆ ಬದನೆಕಾಯಿ ಬಿಡಲಿಲ್ಲ ಅಂದರೂ ಪರವಾಗಿಲ್ಲ, ಹಸುಗಳಿಗೆ ಕೊಯ್ದಾಕ್ತೀನಿ, ಹಸೆ ಮೇವು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇವತ್ತು ಒಂದು ಪಾಕೆಟ್ಗೆ 2300 ರೂಪಾಯಿ ತನಕ ರೇಟ್ ಹೋಗಿದೆ. ಸೊ ರೈತರು ಕೂಡ ತುಂಬ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಬಂದಿದೆ. ರೈತರ ಬಾಯಲ್ಲೇ ಕೇಳಿದ್ವಿ ಏನು ಯೂಸ್ ಮಾಡಿದ್ದೀರಿ ಅಂತ. ಸೊ 30% ಕೆಮಿಕಲ್ಸನ್ನು ಯೂಸ್ ಮಾಡಿಸ್ತಾ ಇದ್ದೀವಿ. ಯಾಕೆಂದರೆ ಬದನೆ ಗಿಡಕ್ಕೆ ರೋಗ ಜಾಸ್ತಿ, ಹುಳ ತಿನ್ನೋಂಥದ್ದು ಮತ್ತು ಟಿಪ್ಸು, ಮೈಟ್ಸು ತುಂಬ ಬರ್ತಾ ಇರುತ್ತೆ. 30% ಕೆಮಿಕಲ್ ಬಳಸಿ, ಇನ್ನು ಆಲ್ಮೋಸ್ಟ್ 70% ಆರ್ಗ್ಯಾನಿಕ್ ಬೇಸ್ಡಲ್ಲಿ ಬೆಳೆದಿರೋಂಥ ತೋಟ ಇದು. ಥ್ಯಾಂಕ್ ಯು.